ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕರ್ನಾಟಕ ಲೋಕಾಯುಕ್ತ, ಜಿಲ್ಲಾಡಳಿತ, ಜಿಲ್ಲಾ ಹಾಗೂ ತಾಲೂಕು ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಮತ್ತು ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವನ ಮಹೋತ್ಸವ 2026ರ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮವನ್ನ ಉಪಲೋಕಾಯುಕ್ತರು ಹಾಗೂ ವಿಶ್ರಾಂತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಶ್ರೀ ಕೆ.ಎನ್. ಫಣೀಂದ್ರ ಉದ್ಘಾಟಿಸಿ, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು, ಗಿಡ ನೆಡುವುದರ ಜೊತೆಗೆ ಅವುಗಳನ್ನ ಮರಗಳಾಗಿ ಬೆಳೆಸುವ ಜವಾಬ್ದಾರಿಯನ್ನು ಎಲ್ಲರೂ ಹೊತ್ತುಕೊಳ್ಳಬೇಕು ಎಂದು ಕರೆ ನೀಡಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉಪಲೋಕಾಯುಕ್ತರು ಹಾಗೂ ವಿಶ್ರಾಂತ ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀ ಬಿ. ವೀರಪ್ಪ ಮಾತನಾಡಿ, ಪ್ರತಿದಿನವೂ ವನ ಮಹೋತ್ಸವವಾಗಬೇಕು ಎಂದು ಕರೆ ನೀಡಿದರು. ಹವಾಮಾನ ವೈಪರೀತ್ಯಕ್ಕೆ ಪ್ರಕೃತಿ ನಾಶವೇ ಕಾರಣವಾಗಿದ್ದು, ವಿದ್ಯಾರ್ಥಿಗಳು ತಮ್ಮ ಹುಟ್ಟುಹಬ್ಬದಂದು ಚಾಕ್ಲೇಟ್ ಹಂಚುವ ಬದಲು ಒಂದು ಗಿಡ ನೆಟ್ಟು ಬೆಳೆಸುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಮತಿ ಸರಿನಾ ಸಿಕ್ಕಲಿಗಾರ್ ವಹಿಸಿದ್ದರು. ನ್ಯಾಯಾಂಗ, ಜಿಲ್ಲಾಡಳಿತ, ಪೊಲೀಸ್, ಅರಣ್ಯ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಗಿಡ ನೆಟ್ಟು ಪರಿಸರ ಸಂರಕ್ಷಣೆಯ ಸಂಕಲ್ಪ ಕೈಗೊಂಡರು. ಅಂದ್ರೆ ದೇವಮೂಲೆಯಲ್ಲಿದ್ದೀವಿ. ಈ ವರ್ಷ ನಾವು ಈ ವನ ಮಹೋತ್ಸವನ್ನ ದೇವಮೂಲೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೋದ ವರ್ಷ ನಾನು ನಮ್ಮ ಪಡೀಂದ್ರ ಸಾಹೇಬರು 1,40,000 ಗಿಡ ಹಾಕ್ಸಿದೀವಿ. ಈ ಸಲ ಅದು ಮೀರುತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದ್ರೆ ದೇವಮೂಲೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಈ ವನ ಮಹೋತ್ಸವ ಅಂದ್ರೆ ವರ್ಷಕ್ಕೊಂದ್ಸಲ 4 ಗಿಡ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ನೀರು ಹಾಕದೆ ಸತ್ತೋಗುತ್ತೆ ಅಂದ್ರೆ ವನ ಮಹೋತ್ಸವ ಆಗೋದಿಲ್ಲ. ಏನು ನಾವು ಗಿಡ ಹಾಕ್ತಿವೋ ಅದು ಒಂದು ಸಾಯ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ. ಎಸ್ಪೆಷಲಿ ನಮ್ಮ ಮೇಡಮ್ ಜವಾಬ್ದಾರಿ ಜಾಸ್ತಿ ಇದೆ. ಒಂದು ಗಿಡ ಸಾಯಂಗಿಲ್ಲ ಇಲ್ಲಿ ಹಾಕಿದ್ದು ಮೇಡಮ್. ಮಳೆ ಬಂದಿಲ್ಲ ಅನ್ನೋ ಗೊತ್ತಿಲ್ಲ, ಟ್ಯಾಂಕು ಹೊಡಿಬೇಕು, ನೀವು ಜೊತೆಗೆ ಕೇಳ್ಬೇಕು. ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಮೇಷ್ಟ್ರು ರಿಕ್ವೆಸ್ಟ್ ಮಾಡ್ಕೋತೀವಿ ನಾವು. ನಮ್ಮ ಪತ್ರಕರ್ತರು ಬರ್ತಾರೆ, ನೀರು ಹಾಕಕ್ ಬರ್ಬೇಕು. ನಾನು ಪಡೀಂದ್ರ ಸಾಹೇಬರು ಸಣ್ಣನೂ ಬರ್ತೀವಿ. ನೀವು ನೀರು ಹಂಗೆ ಮಾಡಿ ಬರ್ಬೇಕಂದ್ರೆ ನಾವು ಈ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅಂದ್ರೆ ಆ ಮರಗಳನ್ನ ಅದನ್ನ ನಾವು ಅದು ಮಕ್ಕಳ ತರ ಅದನ್ನ ನಾವು ಬೆಳೆಸಿದ್ರೆ ಮುಂದೊಂದು ದಿವಸ ಈ ಮಕ್ಕಳು ನಾಳೆ ಬೆಳಗ್ಗೆ ಏನು ಈ ದೇಶದ ನಾಯಕರಾಗ್ತಾರೋ ಅವು ಈ ದೇಶದ ನಮ್ಮನ್ನ ಕಾಪಾಡೋ ನಾಯಕರಾಗ್ತಾರೆ ಈ ಮರಗಳು. ಅದನ್ನು ಮಾಡಬೇಕು ಅಂದ್ರೆ ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಬೆಳೆಸ್ತೀವೋ ಆ ರೀತಿ ನಾವು ಈ ಸಸ್ಯಗಳನ್ನ ಬೆಳೆಸಬೇಕು. ಇವತ್ತು ಅದು ಸಸ್ಯ ಇಲ್ಲಿನ ನಮ್ಮ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ, ಮುಂದಿನ ನಾಯಕರು ಅಂತ. ಈ ಸಣ್ಣ ಗಿಡಗಳೇ ಮುಂದಿನ ನಮಗೆ ಹೆಮ್ಮರಗಳಾಗುತ್ತೆ. ಹೆಮ್ಮರಗಳಾದ ಮೇಲೆ ಅದರಿಂದ ಗಾಳಿ ನೀರು ತಾವು ಹೇಳಿದ್ರಿ ಅದೆಲ್ಲ ಬರುತ್ತೆ. ಅದು ಮಾಡಬೇಕು ಅಂದ್ರೆ ಈ ವನ ಮಹೋತ್ಸವ ಅನ್ನೋದು ವರ್ಷಕ್ಕೊಂದ್ಸಲ ಬರೋದಲ್ಲ, ದಿನನಿತ್ಯ ವನ ಮಹೋತ್ಸವ ಆಗಬೇಕು. ಅದಾದರೆ ಮಾತ್ರ ನಾವು ಈ ನೇಚರ್ ಉಳಿಸಬಹುದು. ಎಲ್ಲ ಒಂದು ಕಡೆ ಪ್ರಕೃತಿ ವಿಕೋಪದಿಂದ ನಾವು ನೋಡ್ತಾ ಇದೀವಿ. ಮೊನ್ನೆ ತಾನೇ ಹೋದ ವರ್ಷನೂ ಆಯ್ತು, ಈ ಸಲ ಮತ್ತೆ ವಯನಾಡಲ್ಲಿ ಬ್ರಿಡ್ಜ್ ಎಲ್ಲ ಹೋಗಿ ಎಲ್ಲ ಕಿತ್ಕೊಂಡೋಗಿದೆ. ನಮ್ಮ ಕರ್ನಾಟಕದಲ್ಲೂ ಕಿತ್ಕೊಂಡೋಗಿದೆ. ಬೇಕಾದಷ್ಟು ನೀರು ಜಾಸ್ತಿ ಆಗಿ ಎಲ್ಲ ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಯಾಕಿದೆಲ್ಲ ಕಾರಣ ಅಂದ್ರೆ ನೇಚರ್ ನಾವೆಲ್ಲ ಕಡ್ದು ಹಾಳು ಮಾಡಿದೀವಿ. ನೇಚರ್ ಉಳಿಸಬೇಕು ಅಂದ್ರೆ ನಾವೆಲ್ಲ ಸಂಕಲ್ಪ ಮಾಡಲೇಬೇಕು. ಆ ಪ್ರಕೃತಿ ಮಾತೆಯನ್ನ ಬೆಳೆಸಿದ್ರೆ ಮಾತ್ರ ನಾವೆಲ್ಲ ಉಳಿಯಕ್ಕೆ ಒಂದು ಅವಕಾಶ. ನನ್ನ ಪ್ರಕಾರ ನಮ್ಮ ತಾಯಿ ನಮ್ಮನ್ನು 9 ತಿಂಗಳು ಮಾತ್ರ ಇರ್ತಾಳೆ, ನಮ್ಮನ್ನು ಒತ್ಕೊಂತಾಳೆ. ಆದ್ರೆ ಈ ಭೂತಾಯಿ ಪ್ರಕೃತಿ ನಾವು ಕೊನೆವರೆಗೂ ಮತ್ತೆ ಭೂಮಿಗೆ ಹೋದ್ರೂ ನಮ್ಮನ್ನ ಕೆಲವು ಕಡೆ ಉಳ್ತಾರೆ, ಭೂಮಿ ಒಳಗಡೆ ಹಾಕ್ತಾರೆ, ಕೆಲವು ಬರ್ನ್ ಮಾಡ್ತಾರೆ. ಆ ಭೂಮಿಯಲ್ಲೂ ನಮ್ಮನ್ನ ಹತ್ಕೊಳ್ಳುತ್ತೆ. ನಾವು ಸತ್ರು ನಮ್ಮನ್ನ ಅದನ್ನ ಹೊರುತ್ತೆ. ಈ ಭೂತಾಯಿಯನ್ನ ಆ ಪ್ರೀತಿ ಇಟ್ಕೋಬೇಕು. ಪ್ರಕೃತಿ ನಮ್ಮ ತಾಯಿ ತಂದೆಗಿಂತ ಹೆಚ್ಚಾಗಿ ನಾವು ಪ್ರಕೃತಿಯನ್ನ ಪ್ರೀತಿ ಮಾಡಿದ್ರೆ ಮಾತ್ರ ನಮಗೆ ಉಳಿಗಾಲ ಅಂತ ನನ್ನ ಭಾವನೆ. ಆಮೇಲೆ ಎಲ್ಲ ನಮ್ಮ ಮಕ್ಕಳು ಇಲ್ಲಿ ಯಾರಿದಾರೋ ಇವತ್ತು ನಿಮ್ಗೆ ರಜಾ ಇರ್ಬೇಕಲ್ಲ, ರಜಾ ಇಲ್ಲ ಆದ್ರೂ ಬಂದಿದ್ದೀರಿ, ಸ್ಕೂಲ್ ಅವರ್ಸ್ ಬಿಟ್ಟು ಬಂದಿದ್ದೀರಾ. ನಿಮಗೆ ಆ ಒಂದು ಪ್ರಕೃತಿ ಏನು ನಿಮಗೆ ಪ್ರೀತಿ ಇದೆಯಲ್ಲ, ನೀವು ಮತ್ತೆ ನಿಮ್ಮ ಟೀಚರ್ಗಳು
ಮುಂದೆ ಇವತ್ತು ಬಂದು ನಮ್ಮ ಜೊತೆಯಲ್ಲಿ ಆ ಏನು ಗಿಡಗಳು ಹಾಕಕ್ಕೆ ಬಂದಿದ್ದೀರಿ, ನಿಮಗೆಲ್ಲ ಅನಂತ ಅನಂತ ಕೋಟಿ ನಮಸ್ಕಾರಗಳು. ನಾನು ನಿಮಗಿರೋ ಪ್ರೀತಿ ಪ್ರಕೃತಿ ಮೇಲೆ, ಈ ಮಕ್ಕಳಿಗೆ ಶಾಲೆಯ ಗುರುಗಳಿಗಿರೋ ಪ್ರೀತಿ ನಮ್ಮ ಜನಕ್ಕಿಲ್ವಲ್ಲ ಅಂತ ನೋವು. ಇಷ್ಟು ಇಲ್ಲಿ ಗಿಡ ಹಾಕ್ತಾ ಇದ್ದೀವಿ ನಾವು. ಈ ಸುತ್ತು ಹಳ್ಳಿಯವರು, ನಮ್ಮ ಮೇಡಮ್ ಅವ್ರು ಹೇಳಿದ್ರು ಎಲ್ಲ ಗೊತ್ತಿಲ್ಲ, ಸರ್ವೇಶ್ ಹೇಳಿದ್ರೆ ಗೊತ್ತಿಲ್ಲ, ಇಲ್ಲ ನಮ್ಮ ತಹಸೀಲ್ದಾರ್ ಹೇಳಿದ್ರೆ ಗೊತ್ತಿಲ್ಲ. ಒಂದು ಗಿಡ ಹಾಕಬೇಕು ಅಂದ್ರೆ ಎಲ್ಲ ಹಬ್ಬಗಳ ತರ ಮಾಡಬೇಕಿದೆ. ಸುತ್ತು ಹಳ್ಳಿಯವರು ಜನ ಸೇರ್ಕೊಂಡು ಅವರು ಅದು ಮಾಡೋದಿಲ್ಲ. ಏನೋ ಸಿಕ್ಕಿದ್ರೆ ಫಾರೆಸ್ಟ್ ಲ್ಯಾಂಡ್ ಹೊಡೆದು ಏನೇನೋ ಮಾಡಕ್ ಮಾಡ್ತಾರೆ. ಅದನ್ನ ಮಾಡಬೇಕು ಅಂದ್ರೆ ಸ್ವಲ್ಪ ಮೇಡಮ್ ನೀವು ಜನಗಳಿಗೆ ಈ ಪ್ರಕೃತಿ ಬಗ್ಗೆ ಅದನ್ನ ಪ್ರಚಾರ ಮಾಡಬೇಕು. ಹಳ್ಳಿಗೆ ಹೋಗ್ಬೇಕು. 1 ತಿಂಗಳು 2 ತಿಂಗಳು ಪ್ರಚಾರ ಮಾಡಿ ದಯವಿಟ್ಟು. ತಹಸೀಲ್ದಾರು, ಸರ್ವೇಶು, ಇವಾಗೇನೋ ನೀವು ಸೆನ್ಸಸ್ ಇನ್ನೊಂದು ಎಷ್ಟು ಒದ್ದಾಡ್ತೀರಾ, ಇದಕ್ಕೂ 1-2 ತಿಂಗಳು ಒದ್ದಾಡ್ರಿ. ಜನ ಮುಂದೆ ಬರ್ತಾರೆ. ಆ ಜನಗಳಲ್ಲಿ ಒಂದು ಜಾಗರಣೆಯನ್ನು ಹುಟ್ಟಿಸ್ಬೇಕು. ಎಲ್ಲ ಒಂದು ಕಡೆ ನಮ್ಮ ಸಮಾಜ ಬದಲಾಗಬೇಕು. ನೇಚರ್ ಉಳಿಸಕ್ಕೆ, ಈ ದೇಶದಲ್ಲಿ ಕರಪ್ಷನ್ ಹೋಗ್ಲಾಡ್ಸಕ್ಕೆ ಜನ ಬದಲಾವಣೆ ಆಗಬೇಕು. ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ನಾನು ಎಲ್ಲ ಮಕ್ಕಳಲ್ಲಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ನಿಮ್ಮ ಬರ್ತ್ಡೇ ಮಾಡ್ತಿರಲ್ಲ, ಜನ್ಮದಿನಾಚರಣೆ ಮಾಡ್ತಿರಲ್ಲ, ನಿಮ್ಮ ಅಪ್ಪ ಅಮ್ಮನ ಏನು ಕೇಳಬೇಡ್ರಿ. ಒಂದು ಗಿಡ ಹಾಕ್ಸಿ ನನ್ನ ಕೈಲಿ ಅಂತೇಳಿ. 148 ಕೋಟಿ ಭಾರತೀಯರಿದ್ದೀವಿ ನಾವು. ಎಲ್ಲರೂ ನಮ್ಮ ಬರ್ತ್ಡೇ ಬಂದಾಗ ಅಲ್ಲಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಲಕ್ಷಾಂತರ ದುಡ್ಡು ಖರ್ಚು ಮಾಡೋ ಬದಲು ಒಂದಷ್ಟು ಗಿಡಗಳು ಕೊಂಡು ₹3 ಕೊಡ್ತಾರೆ ನಮ್ಮ ಮೇಡಮ್ ಅವರು. ಆ ಗಿಡಗಳು ಕೊಂಡ್ಕೊಂಡು ಗಿಡಗಳು ಡಿಸ್ಟ್ರಿಬ್ಯೂಟ್ ಮಾಡ್ರಿ. ಚಾಕ್ಲೇಟ್ ಕೊಡೋ ಬದಲು ಗಿಡ ಕೊಡ್ರಿ. ಅದೇ ಒಂದು ಒಳ್ಳೆ ಸಂಪ್ರದಾಯ ಆಗುತ್ತೆ. 148 ಕೋಟಿ, ಇಲ್ಲಿ ಕನ್ನಡಿಗ ನಾವು 8 ಕೋಟಿ ಜನ ಇದ್ದೀವಿ ಕರ್ನಾಟಕದಲ್ಲಿ. 8 ಕೋಟಿ ಜನ ಒಂದು 5 ವರ್ಷ ಎಲ್ಲಾ ಬರ್ತಡೇಗಳು ಗಿಡಗಳು ಹಾಕುವ ಮುಖಾಂತರ ಮಾಡಿದ್ರೆ ಎಷ್ಟು ಕೋಟಿ ಆಗುತ್ತೆ? 40 ಕೋಟಿ ಗಿಡಗಳು ಬಂದ್ಬಿಡ್ತವೆ. ಅದನ್ನ ಮಾಡ್ತಾ ಇಲ್ಲ. ಎಲ್ಲಾ ಮಕ್ಕಳಿಗೆ ತಂದೆ ತಾಯಿಯನ್ನ ಚಾಕ್ಲೇಟ್ ಕೇಳಬೇಡಿ. ಬರ್ತ್ಡೇ ದಿವಸ ನಾನು ಗಿಡ ಹಾಕ್ಬೇಕು, ನಿಮ್ ಜಾಗದಲ್ಲಿ ಒಂದು ಗಿಡ ಹಾಕಿರಿ. ನೀವು ಗಿಡ ಹಾಕಿದಾಗ ಖುಷಿ, ಅದ್ರಲ್ಲಿ ಎಂಜಾಯ್ ಮಾಡ್ತೀರಿ. ನೀವು ಯಾರಾದ್ರೂ ಈ ಕೋತಿ ಆಟ ಆಡ್ತೀರಾ? ಹೇಳಿ ಮಕ್ಕಳೇ, ಕೋತಿ ಆಟ ಆಡ್ತೀರಾ ಇಲ್ವಾ? ಮರಗಳೇ ಎಲ್ಲ ಆಡಕ್ಕೆ ಅಲ್ವಾ? ಊರ್ ಸುತ್ತು ಮರಗಳೇ ಇಲ್ಲ. ನಾವೆಲ್ಲಿದ್ದಾಗ ಸುತ್ತು ತೋಪುಗಳು ಎಲ್ಲ ಅಲ್ಲೇ ಬಿದ್ದು, ಅಲ್ಲೇ ಆಡಿ ನೀರಲ್ಲಿ ಬಿದ್ದು ಎದ್ದು ನಿಮ್ಗೇನಿಲ್ಲ. ಇವಾಗ ನೀವು ಸ್ವಲ್ಪ ಸಫಿಸ್ಟಿಕೇಟೆಡ್ ಆಗ್ಬಿಟ್ಟಿದೆ, ತೌರ ಸೇರ್ಕೊಂಡು ಏನು ಗೊತ್ತಿಲ್ಲ. ಆ ನೇಚರ್ ಜೊತೆಲಿ ಎಂಜಾಯ್ ಮಾಡಬೇಕು. ಆ ಮರಗಳ ಮಧ್ಯದಲ್ಲಿ ಬಿದ್ದು ಎದ್ದು ಖುಷಿ ಮಜಾನೇ ಬೇರೆ. ಆ ಕೊಂಬೆಯಿಂದ ಮೇಲೆ ಜಂಪ್ ಮಾಡಿ ಕೆಳಗಡೆ ನೀರು ಬಿದ್ರೆ ಆ ಖುಷಿನೇ ಬೇರೆ. ಎಷ್ಟು ದುಡ್ಡು ಕೊಟ್ಟರು ಬರಲ್ಲ ಆ ಖುಷಿ, ಅಲ್ವೇನ್ರು? ಎಂಜಾಯ್ ಮಾಡ್ತಾ ಇದಾರೆ ಇಲ್ವಾ? ಎಷ್ಟು ಜನ ನೀರಲ್ಲಿ ಬೀಳ್ತೀರ, ಮರದ ಮೇಲೆ ಕೆಳಗಡೆ ಬೀಳ್ತೀರ? ಕೈ ಎತ್ತಿರಿ. ಓ ಪರವಾಗಿಲ್ಲ, ಗುಡ್. ಇನ್ನ ಸ್ವಲ್ಪ ಹಳ್ಳಿ ಕಡೆ ನಮ್ಗೆ ಸೊಗಸಿದೆ ಅಂತ ಗೊತ್ತಾಯ್ತು. ನೀವು ಸ್ವಲ್ಪ ನಿಮ್ಮ ತಂದೆ ತಾಯಿಗಳನ್ನ ಮರಗಳನ್ನ ಸುಮ್ಮನೆ ಕಡಿಬಾರ್ದು. ಅವಶ್ಯಕತೆ ಇದ್ದಾಗ ಮಾತ್ರ ಡೆವಲಪ್ಮೆಂಟ್ ಇರಬೇಕು. ಅದ್ರ ಜೊತೆಗೆ ಇಂಬ್ಯಾಲೆನ್ಸ್ ಆಗ್ಬಿಟ್ರೆ ನೇಚರ್ ನಮ್ಗೆ ವಿರುದ್ಧ ಆಗುತ್ತೆ. ಎಲ್ಲ ಮಕ್ಕಳು ಇನ್ಸಿಸ್ಟ್ ಮಾಡಬೇಕು. ನಮಗೆ ಬರ್ತಡೇಗೆ ಗಿಫ್ಟ್ ಅಂದ್ರೆ ಮರ ಹಾಕೋದು. ನೀವು ಫ್ರೆಂಡ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಮರಗಳು. ನಿಮ್ ಜಾಗಗಳಲ್ಲಿ ಇದ್ದಾಗ ಹೋಗಿ ಅಲ್ಲೇ ಒಂದು 50 ಗಿಡ ಹಾಕ್ರಿ. ಯು ವಿಲ್ ಎಂಜಾಯ್ ಯು ಬರ್ತಡೇ ಮೋರ್ ದೆನ್ ದಿ ಚಾಕ್ಲೇಟ್ಸ್, ಅಲ್ವಾ? ಚಾಕ್ಲೇಟ್ ತಿನ್ನಿ, ಫಸ್ಟ್ ಗಿಡ ಹಾಕಿ ಆಮೇಲೆ ಚಾಕ್ಲೇಟ್ ತಿನ್ನಿ, ತೊಂದರೆ ಇಲ್ಲ. ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು ಹಸಿರೇ ಉಸಿರು ಅಂತ. ಈ ಹಸಿರು ಇಲ್ಲ ಅಂದ್ರೆ ನಮ್ಮ ಉಸಿರು ನಿಂತೋಗುತ್ತೆ. ಸುಮಾರು ಕಡೆ ನಾವು ನೋಡಿದೀವಿ, ಗಾಳಿ ಬೆಳಕಿಲ್ದೆ ನಾವು ಬೆಂಗಳೂರಿಂದ ಬರಬೇಕು ಅಂದ್ರೆ ನಮ್ಮ ಸಾಹೇಬ್ರು ನಾವು ಕಾರಲ್ಲಿ ಮಾತಾಡ್ಕೊಂಡ್ ಬರ್ತಾ ಇದೀವಿ. ಅವ್ರು ಒಳ್ಳೆ ತೋಟ ಮಾಡ್ಕೊಂಡ್ಬಿಟ್ಟಾರೆ ಊರಲ್ಲಿ, ತುಮಕೂರು ಹತ್ರ. ವಾರಕ್ಕೆ 3 ದಿವಸ ಅಲ್ಲಿ ರಜಾ ಇದ್ರೆ ಎಲ್ಲ ಇರ್ತಾರ ಅವ್ರ ತೋಟದಲ್ಲಿ. ಇಲ್ಲಿ ಎಂಜಾಯ್ ನೇಚರ್. ನಮಗ್ ಬೆಂಗಳೂರಲ್ಲಿ ದುಡ್ಡು ಕೊಡ್ಕೋಬೇಕು, ಗಾಳಿ ಒಳ್ಳೆ ಗಾಳಿ ಬರ್ಬೇಕು ಅಂದ್ರೆ. ನಿಮ್ಗೆ ಭಗವಂತ ಇಂದು ಒಳ್ಳೆ ಗಾಳಿ ಕೊಟ್ಟಿದ್ದಾನೆ, ಅದನ್ನ ಹಾಳು ಮಾಡಬೇಡಿ. ಇಲ್ಲೂ ಎಲ್ಲ ಶುರುವಾಗಿದೆ. ಎಲ್ಲ ನಮ್ಮ ಬೆಟ್ಟ ಗುಡ್ಡಗಳನ್ನ ಕಡಿದು ಈ ಹೋಮ್ ಸ್ಟೇಗಳೆಲ್ಲ ಮಾಡಿ ಇವಾಗ ನೇಚರ್ ಅಗೇನ್ಸ್ಟ್ ಆಗ್ತಾ ಇದೆ ನಮ್ಗೆ. ನಾನು ಪನ್ನೀರ ಸಾಹೇಬರು ವಿಪ್ಲೋಕ ಆಗ್ತಾ ಬಂದ ಮೇಲೆ ಎಲ್ಲಾ ಕಡೆ ಈ ಹೋಮ್ ಸ್ಟೇಗಳಿಗೆಲ್ಲ ಲೈಸೆನ್ಸ್ಗಳೆಲ್ಲ ಕ್ಯಾನ್ಸಲ್ ಮಾಡಿ ಕೆರೆಗಳನ್ನು ಉಳ್ಸಕ್ ಪ್ರಯತ್ನ ಮಾಡ್ತಾ ಇದೀವಿ, ಫಾರೆಸ್ಟ್ ಉಳ್ಸಕ್ ಪ್ರಯತ್ನ ಮಾಡ್ತಾ ಇದೀವಿ, ಜನರ ಉಳ್ಸಕ್ ಪ್ರಯತ್ನ ಮಾಡ್ತಾ ಇದೀವಿ. ಅದು ಮಾಡಬೇಕು ಅಂದ್ರೆ ನಾವೆಲ್ಲ ಒಂದು ಒಳ್ಳೆಯ ಭಾವನೆಯನ್ನ ಇಟ್ಕೊಂಡ್ರೆ ಮಾತ್ರ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಈ ಪ್ರಪಂಚದಲ್ಲಿ 3 ತರ ಜೀವರಾಶಿಗಳಿದೆ. ಒಂದು ನಿರ್ಮಲವಾದ ಯಾವುದೇ ಸ್ವಾರ್ಥ ಇಲ್ಲದೆ ಇರುವಂತಹ ಒಂದು ಜೀವರಾಶಿ ಅಂದ್ರೆ
ನೇಚರ್, ಪ್ರಕೃತಿ. ಇವಾಗ ಹೇಳ್ತಾ ಇದ್ರು ಅಲ್ಲಿ ನಾನು ಫಾರಂ ಅಲ್ಲಿ ಹೋದಾಗ, ಆ ಮರಗಳು ಬೆಳೆದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅದಕ್ಕೆ ಅಂತ. ಈ ಮನುಷ್ಯ ಕೆಳಗಡೆ ಬಿದ್ದ ತಕ್ಷಣ ವ್ಯಾಲ್ಯೂ ಇಲ್ಲ, ಇದಕ್ಕೆ ಮುಗ್ದೋಯ್ತು, ಯಾರು ಮುಟ್ಟಲ್ಲ, ಪ್ರಾಣಿಗಳು ಮುಟ್ಟಲ್ಲ ನಮ್ಮನ್ನ. ಆ ಮರ ಬೆಳೆದು